ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ನಗರದ ಬೋವಿ ಕಾಲೋನಿಯಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಸಲ್ಲಾಪುರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವ ಮತ್ತು ಭಕ್ತಿಭಾವದಿಂದ ನೆರವೇರಿತು. ಈ ಧಾರ್ಮಿಕ ಉತ್ಸವದಲ್ಲಿ ರಾಜಕೀಯ ಮುಖಂಡರು ಸೇರಿದಂತೆ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು, ಮುನೇಶ್ವರ ಸ್ವಾಮಿ ಹಾಗೂ ಸಲ್ಲಾಪುರಮ್ಮ ದೇವಿಯ ಜಾತ್ರೆಯು ಜನರ ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುವುದರ ಜೊತೆಗೆ ಸಮಾಜದಲ್ಲಿ ಸೌಹಾರ್ದತೆ, ಐಕ್ಯತೆ ಮತ್ತು ಸಹೋದರತ್ವವನ್ನು ಬೆಳೆಸುವ ಪವಿತ್ರ ಉತ್ಸವವಾಗಿದೆ. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಎಲ್ಲ ಸಮುದಾಯದ ಜನರು ಒಗ್ಗಟ್ಟಿನಿಂದ ಪಾಲ್ಗೊಂಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಎಲ್ಲರಿಗೂ ಸುಖ ಸಮೃದ್ಧಿ ಸಿಗಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿದ್ದ ಮಾಜಿ ಶಾಸಕ ಎಂ. ರಾಜಣ್ಣ ಮಾತನಾಡಿ, ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತವೆ. ಜಾತ್ರೆಗಳು ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗದೆ ಜನರನ್ನು ಒಂದೆಡೆ ಒಗ್ಗೂಡಿಸುವ ಸಾಮಾಜಿಕ ಉತ್ಸವಗಳಾಗಿವೆ ಎಂದರು. ಜೊತೆಗೆ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಸಂಪೂರ್ಣ ಸಹಕಾರದ ಭರವಸೆಯನ್ನು ನೀಡಿದರು. ಬಳಿಕ ರಾಜೀವ್ ಗೌಡ ಹಾಗೂ ಮಾಜಿ ಶಾಸಕ ಎಂ. ರಾಜಣ್ಣ ಅವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಎಂ. ಶ್ರೀನಿವಾಸ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್, ಲಿಯೋ ಕ್ಲಬ್ ಆಫ್ ಮಾರ್ಗದ ನವೀನ್ ಜಿ, ಕೃಷ್ಣ, ಬೇಟಪ್ಪ, ಕಾಂಗ್ರೆಸ್ ಮುಖಂಡರಾದ ಮುತ್ತೂರು ವೆಂಕಟೇಶ್, ಅಪ್ಪು, ಕೆಎಸ್ ನಾರಾಯಣಸ್ವಾಮಿ ಹಾಗೂ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಮತ್ತು ಬೋವಿ ಕಾಲೋನಿಯ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ವರದಿ ಮಾನಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೋವಿ ಕಾಲೋನಿನಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ವರ್ಷ ಪ್ರತಿದಿಯಂತೆ ಇವತ್ತು ಮುನೇಶ್ವರ ಸ್ವಾಮಿ ಹಾಗೂ ಸಲ್ಲಾಪುರಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲ ಕುಲಬಾಂಧವರು ಸೇರಿ ಅವರೊಟ್ಟಿಗೆ ನಮ್ಮ ಶಿಡ್ಲಘಟ್ಟ ಸಮಸ್ತ ಎಲ್ಲ ಜನರು ಸೇರಿ ಇವತ್ತು ಒಂದು ವರ್ಷ ಏನು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀಬೇಕಿತ್ತು ಅದನ್ನು ಎಲ್ಲ ನಮ್ಮ ಯುವಕರೊಟ್ಟಿಗೆ ಇಲ್ಲಿರುವಂಥ ಎಲ್ಲ ಊರಿನ ಎಲ್ಲ ಹೆಣ್ಮಕ್ಳುಗಳು ಈಗ ಏನಾಗಿರುತ್ತೆ ಅಂದರೆ, ಒಂದು ಜಾತ್ರೆ ಅಂತಂದರೆ ಎಲ್ಲ ಹೆಣ್ಮಕ್ಳುಗಳು ಹಬ್ಬ ಇವತ್ತೇನಂದರೆ ಊಟದ ಮನೆಗೆ ಬರೋದು ಒಂದು ದೊಡ್ಡ ಸಂಭ್ರಮ ಸಡಗರ. ನೆನ್ನೆಲ್ಲ ದೀಪೋತ್ಸವಗಳು ಎಲ್ಲ ಆಗಿ ಇವತ್ತು ಅದಕ್ಕೆ ಎಲ್ಲ ಊಟದ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿರ್ತಾರೆ. ಎಲ್ಲರ ಮನೆಗಳಲ್ಲೂ ಇವತ್ತು ಘಮ ವಾಸನೆ. ಇವತ್ತು ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ. ಆ ಒಂದು ಊಟದ ವ್ಯವಸ್ಥೆ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ. ಎಲ್ಲ ಆ ಮುನೇಶ್ವರ ಸ್ವಾಮಿ, ಆ ಸಲ್ಲಾಪುರದಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಮ್ಮ ಶಿಡ್ಲಘಟ್ಟ ನಗರ ಬೆಂಗಳೂರು ನಗರದಂತೆ ಒಳ್ಳೆ ಅಭಿವೃದ್ಧಿ ಕಾಣಲಿ. ವಿಶೇಷವಾಗಿ ಹೆಚ್ಚಾಗಿ ರೈತಾಪಿ ವರ್ಗನೇ ಕೂಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಅದೇ ರೀತಿ ಎಲ್ಲ ಕೂಲಿ ಕಾರ್ಮಿಕರಿಗೂ ಒಳ್ಳೆ ಕೆಲಸ ಕಾರ್ಯಗಳು ಸಿಕ್ಕಲಿ. ವಿಶೇಷವಾಗಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಿ ಅವ್ರ ತಂದೆ ತಾಯಿಗಳು ಏನು ಮಕ್ಕಳ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆಗಳನ್ನ ಈಡೇರಿಸುವಂಥ ಶಕ್ತಿ ಆ ಭಗವಂತ ಮುನೇಶ್ವರ ಸ್ವಾಮಿ ಸಲ್ಲಾಪುರದಮ್ಮ ಕೊಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ. ಅದೇ ರೀತಿ ಏನು ಪೂಜಾ ಏನು ಕಾರ್ಯಕ್ರಮಗಳಿಗೆ ಯಾರೆಲ್ಲ ನಮ್ಮ ಯುವಕರು, ನಮ್ಮ ಎಲ್ಲ ಟೀಮ್ಸ್ ಎಲ್ಲ ಯಾರೆಲ್ಲ ಏನು ಕೆಲಸ ಕಾರ್ಯಗಳು ಮಾಡಿದ್ರು ಅವ್ರಿಗೆಲ್ಲ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಇವತ್ತೇನು ನಮ್ಮ ಶಿಡ್ಲಘಟ್ಟ ನಗರದ ಬೋವಿ ನಗರದಲ್ಲಿ ಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ನಗರದ ಸಲ್ಲಾಪುರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಈ ಒಂದು ಪ್ರಾಂತ್ಯದ ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು ಅತ್ಯಂತ ಉತ್ಸಾಹ ಸಂಭ್ರಮದಿಂದ ಮುನೇಶ್ವರ ಜಾತ್ರೆಯನ್ನು 3 ದಿನಗಳಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಇವತ್ತು ಎಲ್ಲ ತಮ್ಮ ಕುಟುಂಬದವರದವರು, ತಮ್ಮ ಹೆಣ್ಣುಮಕ್ಕಳು ಇರ್ಬೋದು, ತಮ್ಮ ಸ್ನೇಹಿತರೆಲ್ಲ ಕರೆಸಿ ಇವತ್ತು ಬಾಡೂಟದ ಕಾರ್ಯಕ್ರಮ ಕೂಡ ಭಾಳ ವಿಜೃಂಭಣೆಯನ್ನು ಇಟ್ಕೊಂಡಿದ್ದಾರೆ. ಆ ಭಗವಂತ ಮುನೇಶ್ವರ, ಆ ಸಲ್ಲಾಪುರಮ್ಮ ದೇವಿ ಈ ಕ್ಷೇತ್ರದ ಜನತೆಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಲಕ್ಕೆ ಮಳೆ ಬೆಳೆ ಆಗಲಿ, ಎಲ್ಲರೂ ಸಮೃದ್ಧಿಯಾಗಿರಬೇಕಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ.
ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು. ಈ ಸಂದರ್ಭದಲ್ಲಿ ನನ್ನೂ ಕೂಡ ಕರೆದಿರ್ತಾರೆ. ಹಾಗೆ ನನ್ನ ಅಂಕಲ್ ಆಗಿರ್ತಕ್ಕಂಥ ಶಂಕರಪ್ಪ ಅವರು ಮತ್ತು ಆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕರೆದಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರ್ತೇನೆ. ವಿಶೇಷವಾಗಿ ನಮ್ಮ ಸ್ನೇಹಿತರು ಭಾಳ ನಾನು ತುಂಬ ಸಭೆಗಳಲ್ಲಿ ಭಾಳಷ್ಟು ಹಂಚ್ಕೊತಿದ್ವಿ ಅಭಿಪ್ರಾಯಗಳನ್ನ ಅಂತ ಸ್ನೇಹಿತರಾದ ನಮ್ಮ ರಾಜೀವ್ ಗೌಡ್ರವರು ಬಂದಿದ್ದಾರೆ. ಹಾಗೆ ಹಿಂದೆ ನಮ್ಮ ನೆಚ್ಚಿನ ಶಾಸಕರಾದ ರಾಜಣ್ಣವರು ಬಂದಿದ್ದಾರೆ. ಹಾಗೆ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಕುಲಬಾಂಧವರು, ನನ್ನ ಸ್ನೇಹಿತರು ಮತ್ತು ನನ್ನ ಸಹೋದರಿ ಮತ್ತು ಅವರ ಸಹೋದರ, ಹೀಗೆ ಎಲ್ಲರೂ ಕೂಡ ತುಂಬ ಅಚ್ಚುಮೆಚ್ಚಾಗಿ ಇಲ್ಲಿ ಆ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಮೂಲ ಏನೇನಿದ್ದಾವೆ ಪದ್ಧತಿಗಳನ್ನು ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ಧನ್ಯವಾದಗಳಂತ ಹೇಳ್ಬೋದು. ಪ್ರತಿ ವರ್ಷ ಕೂಡ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಕೂಡ ಬಂದು ಹೋಗ್ತಾ ಇರ್ತೀನಿ. ಆ ನಿಟ್ಟಿನಲ್ಲಿ ಇವತ್ತು ಅದ್ಧೂರಿಯಾಗಿ ಮಾಡಿರ್ತಾರೆ. ಎಲ್ಲ ಯುವಕರಿಗೂ ಕೂಡ ಆ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಮತ್ತು ಅವ್ರ ಕುಟುಂಬಗಳು ಕೂಡ ಚೆನ್ನಾಗಿರಲಿ, ಮತ್ತು ಅವರು ಏನೆಲ್ಲ ಆಸೆ ಇಟ್ಕೊಂಡಿದ್ದಾರೆ ತಂದೆ ತಾಯಿಗಳು, ಅವರ ಆಸೆಗಳೆಲ್ಲ ನೆರವೇರಲಿ, ಮತ್ತು ಈ ದೇಶಕ್ಕೆ ಕಾಲಕ್ಕೆ ಮಳೆ ಬರಲಿ, ಎಲ್ಲ ಕಡೆ ರೈತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಈ ನಿಟ್ಟಿನಲ್ಲಿ ನನ್ನೂ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಮುನೇಶ್ವರ ಸ್ವಾಮಿ ಇಡೀ ಸಮುದಾಯ ಅಲ್ಲ, ಇಡೀ ಶಿಡ್ಲಘಟ್ಟ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋ ಜನರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಮೂಲಕ ನಾನು ಕೂಡ ಶುಭವನ್ನು ಹಾರೈಸ್ತೇನೆ. ಧನ್ಯವಾದ.